ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಅಂಡ್ ಬ್ಲಾಗ್ಸ್. ಇವತ್ತು ನಾನು ನನ್ನ ಮಗಳು ಸೇರ್ಕೊಂಡು ಒಂದು ತುಂಬಾ ಫೇವ್ರೆಟ್ ಸ್ನಾಕ್ಸ್ ಮಾಡ್ತಾ ಇದ್ದೀವಿ. ಅದು ಕೂಡ ಓರಿಯೋ ಬಿಸ್ಕೆಟ್ ಇಂದ. ಫೇವ್ರೆಟ್ ಅಲ್ಲ ಫ್ರೆಂಡ್ಸ್, ಹೊಸದು. ಓರಿಯೋ ಬಿಸ್ಕೆಟ್ ಇಂದ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನ್ ಮಾಡ್ಬೇಕು? ಈಗ ನಾವು ಇಲ್ಲಿ 2 ಪ್ಯಾಕೆಟ್ ಅಷ್ಟು ಬಿಸ್ಕೆಟ್ ತಗೊಂಡಿದೀವಿ. ಸೊ ಇದನ್ನ ಒಂದ್ ಪ್ಲೇಟ್ಗೆ ಹಾಕ್ಕೊತಾ ಇದೀವಿ. ಓಪನ್ ಮಾಡಿ ಇದು ಮಾಡಿ ನೋಡಿ ಫ್ರೆಂಡ್ಸ್, ಓಪನ್ ಮಾಡ್ತಿದ್ದೀನಿ. ಫುಲ್ ಆಗ್ಬೇಕಾ? ಇದು ಮಾಡು. ಡಯಾಬಿಟಿಸ್ ತಿಂದಾದ್ಮೇಲೆ ಇಬ್ರಿಗೂ ಶುಗರ್ ಬಂದಿರ್ತೈತಲ್ವಾ? ಶುಗರ್ ಜಾಸ್ತಿ ಆಗಿರ್ಬೋದು, ಓವರ್ಲೋಡ್ ಆಗಿರ್ತೈತೆ. ಓಕೆ, ಸೊ ಬಿಸ್ಕೆಟ್ಸ್ ರೆಡಿ ಇದೆ. ಈಗ ಮಾಡ್ತಿರೋ ಅಂತ ರೆಸಿಪಿಗೆ ಈ ಬಿಸ್ಕೆಟ್ಸ್ ಏನಿದೆ ಇದನ್ನ ಸಪ್ರೇಟ್ ಮಾಡಿ ನಾವು ಕ್ರೀಮ್ ಸಪ್ರೇಟ್ ಮಾಡಬೇಕು. ಸೊ ಬೇಗ ಮಾಡ್ಕೊಳ್ಳೋಣ. ತಗೋ, ಮಾಡ್ಬೇಕಾಗಿರೋದು ಎಲ್ಲ ನೀನೇ ಮಾಡ್ಬೇಕು. ಮಾಡು. ಫ್ರೆಂಡ್ಸ್, ನಿಮ್ಗೆ ಗೊತ್ತಾ ಯಾವ್ದಾದ್ರು ರೆಸಿಪಿ? ಯಾವ್ದು ಮಾಡೋದು? ಪೆರಿ ಪೆರಿ ಚಿಕನ್. ನಾನ್ ಮಾಡಿರೋ ಜೀವನೇನು ಮಾಡಿಲ್ಲ. ಅಲ್ಲಿ ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಂಡಿದ್ರಪ್ಪ. ಆಮೇಲೆ ಕರೆಕ್ಟಾಗಿ ಕೊಡ್ಲು ಇಲ್ಲ, ಕರೆಕ್ಟಾಗಿ ಎಲ್ಲ ಅವರೇ ತಿಂದಾಕ್ಬಿಟ್ರು. ಹೌದು, ಇವರು ಮತ್ತೆ ನಮ್ಮಪ್ಪ ಇಬ್ರು ತಿಂದಾಕ್ಬಿಟ್ರು. ಸೊ ನೋಡಿ, ಬಿಸ್ಕೆಟ್ಸ್ ನ ಕ್ರೀಮ್ ನ ಸಪರೇಟ್ ಮಾಡ್ತಿದ್ದಾಳೆ. ಎಲ್ಲನಾ ಫುಲ್ಲ? ಫುಲ್ ಮಾಡು, ಬೇಗ. ಲೇಟ್ ಆಗುತ್ತೆ, ಬೇಗ ಮಾಡು. ಸೊ ಯೂಶಲಿ ಮಕ್ಕಳು ರಜಾ ಇರೋದ್ರಿಂದ ಬರೀ ಟಿವಿ, ಫೋನು ಅದು ಇದು ನೋಡ್ಕೊಂಡು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ. ಹಾಗಾಗಿ ಇವಳನ್ನ ಸ್ವಲ್ಪ ಬ್ಯುಸಿ ಇಡೋಣ ಅಂತ ಈ ಪ್ಲಾನ್ ಮಾಡಿದ್ದು. ಆಕ್ಚುಲಿ ನಿಮ್ಗೆ ಈ ವಿಡಿಯೋಲಿ ನೋಡಿ ಪ್ಯಾಟರ್ನ್ ಬಂದೈತೆ ಓರಿಯೋದು. ಇನ್ನೊಂದು ವಿಡಿಯೋಲಿ ನಾವು ಓರಿಯೋ ಮಿಲ್ಕ್ ಶೇಕ್ ಮಾಡಿದೀವಿ, ಅದು ಕೂಡ ಇವಳೇ ಮಾಡಿದ್ದು. ನಾನು ಆಕ್ಚುಲಿ ಮೇಕಿಂಗ್ ವಿಡಿಯೋ ಮಾಡಲಿಲ್ಲ, ಜಸ್ಟ್ ರೆಸಿಪಿ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಅಂತೂ ಕಂಪ್ಲೀಟ್ ಮೇಕಿಂಗ್ ಹೆಂಗಾಗಿದೆ ಅಂತ ಹಾಕ್ತಾ ಇದ್ದೀನಿ. ಸೊ ನಿಮ್ಗೆ ಕಂಪ್ಲೀಟ್ ಎಂಜಾಯ್ ಮಾಡ್ತೀರಾ ಡೆಫಿನೆಟ್ಲಿ ಈ ವಿಡಿಯೋನ. ಕಾಮೆಂಟ್ಸ್ ಎಲ್ಲ ಹಾಕ್ತಾರೆ, ನಿಮ್ಗೆ ಹೆಂಗ್ ಗೊತ್ತು ನಾವು ಎಂಜಾಯ್ ಮಾಡ್ತೀರಾ ಅಂತ. ಸೊ ಇವಳು ಈ ಬಿಸ್ಕೆಟ್ ಮತ್ತೆ ಕ್ರೀಮ್ ಸಪರೇಟ್ ಮಾಡೋ ಅಷ್ಟೊತ್ತಿಗೆ ನಾನಿಲ್ಲಿ ಡೈರಿ ಮಿಲ್ಕ್ ಬ್ಯಾಟ್ರಿ ಹೋಗ್ತೈತಿ. ನಾನು ಡೈರಿ ಮಿಲ್ಕ್ ನ ಮೆಲ್ಟ್ ಮಾಡ್ಕೋತೀನಿ. ನ್ಯೂಕ್ಲಿಯರ್ ಬಾಂಬ್ ಆಕ್ಟಿವೇಟ್ ಮಾಡ್ತಾವ್ರೆ. ಆಕ್ಚುಲಿ ಮಮ್ಮಿ ಮನೇಲಿ ಇದೀವಿ. ಸೊ ನಮ್ಮ ಅತ್ತಿಗೆ ಇದ್ದಿದ್ರೆ ಸ್ವಲ್ಪ ಹೆಲ್ಪ್ ಆಗ್ತಾ ಇತ್ತು ನನಗೆ. ನಾನು ಏನ್ ಕೇಳಿದ್ರು ತಕ್ಷಣ ಕೊಟ್ಬಿಡೋರು. ಇಲ್ಲಿ ನನಗೆ ಗೊತ್ತಿಲ್ಲ ಈ ಸ್ಪೂನು ಅವು ಇವು ಎಲ್ಲಿ ಬರುತ್ತೆ ಏನು ಅಂತ. ಹಂಗಾಗಿ ಎಲ್ಲ ಹುಡ್ಕೊಂಡು ಮಾಡ್ಬೇಕು. ನಾನು ಹುಡ್ಕೊಂಬಿಟ್ಟು ಒಂದ್ಸತಿ ಸಿಕ್ಕಿರುತ್ತೆ, ಆದ್ರೂನು ಮರ್ತೋಗೋದು ಅಲ್ಲ ಅಮ್ಮ. ನಮ್ ಮಮ್ಮಿ ಟಾಂಟ್ ಬೇರೆ ಕೊಡ್ತಿದ್ದಾರೆ, ಭಯಂಕರವಾಗಿರೋ ಅಡಿಗೆ, ಸೂಪರ್ ಆಗಿರೋ ಅಡಿಗೆ ಮಾಡ್ತಾ ಇದೀವಿ ಅಂತ. ಸೂಪರ್ ಆಗಿರೋ ಭಯಂಕರ ಏನದು? ನಿಮ್ಗೆ ಈಗಾಗ್ಲೇ ಅರ್ಥ ಆಗಿರ್ಬೇಕು ಇವಳು ಕನ್ನಡ ಹೆಂಗಿದೆ ಅಂತ. ಭಯಂಕರವಾಗಿರೋರು ಅಡ್ಗೆ ಮಾಡ್ತಾರೆ ಅಂತ ಕೊಡ್ತಾರೆ. ಭಯಂಕರವಾಗಿರೋರು ಅಲ್ಲ, ಭಯಂಕರವಾಗಿರುವ ಅಡಿಗೆ ಅದೇ ಭಯಂಕರ. ನಿಂದು ಓಕೆ. ತದ್ದಾ ಚಾಕು ಕೆಳಗಡೆ ಇಳಿಸು, ಇಟ್ ಈಸ್ ಡೇಂಜರಸ್. ತದ್ದಾ ರೆಡಿ ನೋಡಿ, ಬಿಸ್ಕೆಟ್ಸ್ ಮತ್ತೆ ಕ್ರೀಮ್ ಸಪ್ರೇಟ್ ಆಗಿದೆ. ಈಗ ಇದನ್ನ ನಾವು ಕಂಪ್ಲೀಟ್ ಪೌಡರ್ ಮಾಡ್ಕೋಬೇಕು. ಹಾಗಾಗಿ ನಾನು ಇದನ್ನ ಬ್ಲೆಂಡರ್ಗೆ ಹಾಕಿ ಪೌಡರ್ ಮಾಡ್ಕೋತೀನಿ. ಬ್ಲೆಂಡರ್ಗೆ ಬಿಸ್ಕೆಟ್ಸ್ ಹಾಕಿ ಪೌಡರ್ ಮಾಡ್ಕೋತೀನಿ. ಅಮ್ಮ, ಅಲ್ಲಿ ಡೈರಿ ಮಿಲ್ಕ್ ಮೆಲ್ಟ್ ಆಯ್ತಾ ನೋಡು. ಇಲ್ಲ, ಆಯ್ತಾ? ಆಯ್ತು. ಪ್ರೋಟೀನ್ ಶೇಕ್. ಸೊ ಓರಿಯೋ ಬಿಸ್ಕೆಟ್ ಕಂಪ್ಲೀಟ್ ಆಗಿ ಗ್ರೈಂಡ್ ಮಾಡ್ಕೊಂಡಾಗಿದೆ. ಈಗ ಇದನ್ನ ಒಂದು ಬೌಲ್ಗೆ ನಾವು ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ. ಸೊ ಪೌಡ್ರ್ ಇದಕ್ಕೆ ಹಾಕೊಂಡಿದೀವಿ. ಈಗ ಇದಕ್ಕೆ ಸ್ವಲ್ಪ ಹಾಲು ಹಾಕೊಂಡು ನಾವು ಒಂದು ಸಾಫ್ಟ್ ಡೋ ಪ್ರಿಪೇರ್ ಮಾಡಬೇಕು.
ಚಪಾತಿ ಈ ತರ. ಅಮ್ಮ ಅಮ್ಮ ಮಾತ್ರ ಗ್ಲೌಸ್ ಇಸ್ಕೊಂಬ ಗೋ. ಅನ್ಫಾರ್ಚುನೇಟ್ಲಿ ನಮ್ಮಮ್ಮನ ಹತ್ರ ಗ್ಲೌಸ್ ಇರೋದು ಪೇಂಟಿಂಗ್ ಗ್ಲೌಸ್, ಹೇರ್ ಡೈ ಮಾಡೋ ಅಂತ ಗ್ಲೌಸು. ಸೊ ಟ್ರಾನ್ಸ್ಪರೆಂಟ್ ಗ್ಲೌಸ್ ಅಲ್ಲ, ಹಾಗಾಗಿ ನಾವೇ ಕೈಯಲ್ಲಿ ಫಸ್ಟು ಸ್ಪ್ಯಾಚುಲಲ್ಲಿ ಕಲಿಸ್ಬಿಟ್ಟು ಆಮೇಲೆ ಕೈಯಲ್ಲಿ ಮಾಡ್ಕೊಳ್ಳೋಣ. ಈಗ ಅಕ್ಷು ಈಗ ಅಕ್ಷು ಇದನ್ನ ಡೌ ರೆಡಿ ಮಾಡ್ತಿದ್ದಾಳೆ. ಸೊ ಹಾಲಲ್ಲಿದೆ, ಅಕ್ಷು ತಗೋ, ಸ್ವಲ್ಪ ಸ್ವಲ್ಪ ಹಾಕೋ ಫಸ್ಟು ಮಿಕ್ಸ್ ಮಾಡಿ. ಆ ಕೈಯಲ್ಲಿ ಬೌಲ್ ಇಟ್ಕೊ. ಮಿಕ್ಸ್ ಮಾಡು ನೀಟಾಗಿ. ಇನ್ನೂ ಆಗ್ಬೋದು. ಇವಳು ಕೊಟ್ರೆ ನಾಳೆವರೆಗೂ ಮಾಡ್ತಾನೆ ಇರ್ತಾಳೆ, ಹಂಗಾಗಿ ನಾನೇ ಇಸ್ಕೊಂಡೆ ಬೇಗ ಮಾಡೋಣ ಅಂತ. ನಾನು ಕ್ಯಾಮ್ರಾ ಆ ಕಡೆ ಇಟ್ಬಿಟ್ಟು ಹೋಗ್ಬಿಡ್ತೀನಪ್ಪ ನಾನು. ಸೊ ಝೂಮ್ ಮಾಡು, ನೋಡು ಡೋ ರೆಡಿ ಆಗ್ತಾ ಇದೆ. ಕ್ಲೇ ಓರಿಯೋದು ಕ್ಲೇ ರೆಡಿ ಆಗ್ತಾ ಇದೆ. ಇನ್ನೊಂಚೂರು ಹಾಕುವ. ಬೇಡ 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 ಅಲ್ವಾ? ಸೊ ಕ್ಲೇ, ನಮ್ಮ ಓರಿಯೋ ಕ್ಲೇ ಅಂತ ಇವಳು ಏನ್ ಹೆಸರಿಟ್ಟಿದ್ದಾಳೆ ಅದು ರೆಡಿ ಆಯ್ತು. ಸೊ ರೆಡಿ ಆಗಿದೆ. ಕ್ಲೇ ಅಂತೆ ಕ್ಲೇ ರೆಡಿ ಆಗಿದೆ. ಈಗ ಸ್ವಲ್ಪ ಸ್ವಲ್ಪ ಪೋರ್ಷನ್ಸ್ ತಗೊಂಡು ರೌಂಡ್ ಮಾಡ್ಕೊಂಡು ಈ ಫಿಲ್ಲಿಂಗ್ ಏನಿತ್ತು ಅದನ್ನ ಮತ್ತೆ ನಾವು ಅದ್ರೊಳಗಡೆ ಹಾಕ್ಬೇಕು. ಸೊ ಅಮ್ಮು ನನ್ಗೆ ಇಷ್ಟಿಷ್ಟು ಬಾಲ್ ಮಾಡ್ಕೊಡೋದ್ರಲ್ಲಿ ಬಿಗರ್ ಒನ್. ಇವಾಗ ಕ್ಲೇ ಜೊತೆ ಆಟ ಆಡೋಣ. ಸೊ ನಾನು ಹೇಳದ್ನಲ್ಲ, ಈ ಮಕ್ಕಳುಗಳನ್ನ ಜೊತೆಗೆ ಸೇರಿಸ್ಕೊಂಡ್ರೆ ಆಕ್ಚುಲಿ ಕೆಲಸ ತುಂಬಾ ನಿಧಾನ ಆಗತ್ತೆ. ಸೊ ನೋಡಿ ಈ ತರ ಮಾಡ್ಕೋಬೇಕು. ಯಾರು ಚೆನ್ನಾಗಿದೆ ಮುಂದ ಹುಡುಗ ಇದ್ ನೋಡಿ ಅಮೀಬಾ ಶೇಪ್ ಅಲ್ಲಿ ಇದೆ. ಸೊ ನೋಡಿ ಈ ತರ ರೌಂಡ್ ಆಗಿ ಮಾಡ್ಕೊಂಡು ಮಧ್ಯದಲ್ಲಿ ಈ ತರ ಪ್ರೆಸ್ ಮಾಡ್ಕೊಬೇಕು. ಈ ತರ ಈಗ ನಾವಾಗ್ಲೇ ಮಾಡಿದ್ನಲ್ಲ ಕ್ರೀಮ್ ಏನು ಮಾಡ್ಕೊಂಡಿದ್ವಿ ಇದನ್ನ ಅದ್ರೊಳಗಡೆ ಸ್ಟಫಿಂಗ್ ತರ ಹಾಕ್ಬೇಕು. ಸೊ ಸ್ವಲ್ಪ ಒಂದು ಇಷ್ಟನ್ನ ತಗೊಂಡು ಇದನ್ನು ಒಂದ್ ಸ್ವಲ್ಪ ರೌಂಡ್ ಮಾಡ್ಕೊಳ್ಳೋಣ. ಅಷ್ಟೊಂದ್ ಬೇಡ, ಸರಿ ಸ್ವಲ್ಪ ತೆಗೆನಾ? ಇನ್ನು ತೆಗೀರಿ, ನೋಡೋಣ ಫಸ್ಟು. ಸೊ ನೋಡಿ ಈ ತರ, ಎರಡಲ್ಲ ನೋಡಿ ಈ ತರ ಕಾಣಿಸ್ತಾ ಇದೆ ಅನ್ಕೋತೀನಿ. ಸೊ ಈ ವೈಟ್ ಸ್ಟಫಿಂಗ್ ಏನಿದೆ ಇದನ್ನ ನಾವು ಈ ಓರಿಯೋ ಬಿಸ್ಕೆಟ್ ಡೋ ಅಲ್ಲಿ ಹಿಂಗೆ ಕವರ್ ಮಾಡಬೇಕು. ಕ್ಲೇ ಸೊ ಈಗೇನ್ ಈ ತರ ರೋಲ್ ಮಾಡಬೇಕು. ರೆಡಿನಾ? ಕಾಣಿಸ್ತಾ ಇದೆ ಅನ್ಕೋತೀನಿ. ಇಟ್ಕೊಂಡಿದ್ನಲ್ಲ ಆ ಪ್ಲೇಟನ್ನೇ ಯೂಸ್ ಮಾಡ್ಕೊಂಡು ನಾನು ಇಲ್ಲಿ ಏನ್ ಸ್ಟಫ್ ಮಾಡ್ಕೋತಿದ್ದೀನಿ ಓರಿಯೋ ರೋಲ್ಸ್ ನ ಅಥವಾ ಓರಿಯೋ ಪಾಪ್ಅಪ್ಸ್ ನ ಇಲ್ಲಿ ಹಾಕ್ತಾ ಇದ್ದೀನಿ. ಆಯ್ತಾ? ಓರಿಯೋ ಪಾಪ್ಸ್. ಓಕೆ, ಪಾಪ್ಅಪ್ಸ್ ಅಲ್ಲ, ಓರಿಯೋ ಪಾಪ್ಸ್. ವೆರಿ ಗುಡ್. ಓಕೆ, ಸೊ ಬೇಗ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಪೋರ್ಷನ್ಸ್ ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ತಗೊಳ್ಳಿ. ಬೇಗ ರೋಲ್ ಮಾಡಿಕೊಂಡು ನೀಟಾಗಿ ಈ ತರ ಒಂದ್ಸತಿ ಪ್ರೆಸ್ ಮಾಡಿ ಅಗೇನ್ ಈ ಕ್ರೀಮ್ದು ಏನ್ ಸ್ಟಫಿಂಗ್ ಇತ್ತು ಅದನ್ನು ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅದನ್ನು ಬೇಗ ಈ ತರ ನೋಡಿ ಬೇಗ ರೋಲ್ ಮಾಡ್ಕೋಬಹುದು. ಬೇಗ ಏನು ಮಾಡಕ್ ಹೋಗ್ಬೇಡಿ, ಇವಳ ತರ ಬೆಳಗಿಂದ ಸಂಜೆವರೆಗೂ ಮಾಡಿ. ಸೊ ಸಾರಿ, ಸ್ಟಫಿಂಗ್ ಆಗಿದೆ ನೋಡಿ. ಸ್ಟಫಿಂಗ್ ಆದ್ಮೇಲೆ ನೀವು ಮತ್ತೆ ರೋಲ್ ಮಾಡ್ಬೋದು. ಎಷ್ಟಾಯ್ತು? ನಿಮ್ಗಿಂತ ಫಾಸ್ಟ್ ಆಗಿ ಹೋಗ್ತಿದ್ದೀನಿ ನಾನು. ಇದು ನನ್ನ ಎರಡನೇದು ಅಲ್ಲ ಮೂರನೇದು ನಂದು. ಓಕೆ, ಸೊ ನೋಡಿ ಜಾಮೂನ್ ತರ ಕಾಣಿಸಿದೆ. ಈ ಡಾರ್ಕ್ ಬ್ಲಾಕ್ ಜಾಮೂನ್ ಏನೋ ಬರುತ್ತಲ್ಲ ಆ ತರ ಕಾಣಿಸ್ತಾ ಇದೆ. ಇದು ಆಪಲ್ ಕೇಕ್. ಆಪಲ್ ಕೇಕ್ ತರಾನು ಕಾಣ್ತಿದೆ. ಆಪಲ್ ಕೇಕೆ. ಬೇಗ 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 ಬೇಗ, ಯಾರು ಫಸ್ಟ್? ಶೇಪ್ ಹಾಳು ಮಾಡ್ಬೇಡ, ನೀಟಾಗಿ ರೌಂಡ್ ಆಗಿ ಬರ್ಬೇಕು. ಸ್ವಲ್ಪ ಪರ್ಫೆಕ್ಷನ್ ಇರ್ಬೇಕು ಅಡ್ಗೆ. ಸೊ ಎಷ್ಟಾಯ್ತು ಅಲ್ಗೆ? ಇಷ್ಟೇ. ಓ ಮೈ ಗಾಡ್, ಆಗೋಯ್ತಾ?
ಹಂಗ್ ಮಾಡ್ಬೇಡ. ಸ್ವಲ್ಪ ಹ್ಯಾಂಡಲ್ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡು, ಹೆಂಗಂದ್ರೆ ಹಂಗೆ ಮಾಡ್ಬೇಡ. ಸಾರಿ. ಸೊ ಅಲ್ಲಿಗೆ ಎಷ್ಟಾಯ್ತು? 1 2 3 4 5 6 7 ವಾಟ್ ಇಸ್ ದಿಸ್? ಪಾಪ್ಸ್. ಪಾಪ್ಸ್, ಓರಿಯೋ ಪಾಪ್ಸ್ ರೆಡಿ ಆಗಿದೆ. ಆಕ್ಚುಲಿ ಏನು ಅಂದ್ರೆ ಸ್ವಲ್ಪ ಸಾಫ್ಟ್ ಅನ್ಸುತ್ತೆ, ಹಂಗಾಗಿ ಒಂದ್ 5 ನಿಮಿಷ, 5ರಿಂದ 10 ನಿಮಿಷ, 15 ಮಿನಿಟ್ಸ್. ಓಕೆ 15 ಮಿನಿಟ್ಸ್ ನಾವು ಇದನ್ನ ಫ್ರೀಸರ್ ಅಲ್ಲಿ ಇಡ್ತೀವಿ. ಆಮೇಲೆ ರೆಸಿಪಿ ಸ್ಟಾರ್ಟ್ ಮಾಡ್ತೀವಿ. ಅದೇ ನಾವು ಸ್ವಲ್ಪ ಹಾಲು ಜಾಸ್ತಿ ಹಾಕೊಂತೀವಿ. ಮೇ ಬಿ ಡೋ ರೆಡಿ ಮಾಡ್ಬೇಕಾದ್ರೆ ಸ್ವಲ್ಪ ಹಾಲ್ ಜಾಸ್ತಿ ಆಯ್ತು ಅನ್ಸುತ್ತೆ. ಇಟ್ಸ್ ಓಕೆ, ವಿಲ್ ಮ್ಯಾನೇಜ್. ಒಂದ್ 15 ನಿಮಿಷ ಓರಿಯೋ ಪಾಪ್ಸ್ ನ ಫ್ರೀಸರ್ ಅಲ್ಲಿ ಇಟ್ಟು ಆಮೇಲೆ ನಾವು ಈ ಮೆಲ್ಟೆಡ್ ಡೈರಿ ಮಿಲ್ಕ್ ಏನಿದೆ ಅದರೊಳಗಡೆ ಕೋಟ್ ಮಾಡೋಣ. ಓಕೆ, ಸೊ ಈಗ 15 ಮಿನಿಟ್ಸ್ ಆಯ್ತು, ಫ್ರೀಸರ್ ಅಲ್ಲಿ ಇಟ್ಟಿದ್ವಿ. ಓ, ಆಗಿದ್ಯಾ? ಕೋಲ್ಡ್ ಆಗೈತೆ. ಫುಲ್ ಕೋಲ್ಡ್ ಆಗ್ಬಿಟ್ಟೈತೆ. ಅಷ್ಟೇ ಫುಲ್ ಕೋಲ್ಡ್ ಆಗಿದ್ಯಾ? ನಿಮ್ ಮುಟ್ಲೇ ಇಲ್ಲ ಇನ್ನು, ರಿಯಾಕ್ಷನ್ ಮುಟ್ಟದೆ. ಓಕೆ, ಸೊ ಕೋಲ್ಡ್ ಆಗಿದೆ. ಈಗ ಹಾರ್ಡ್ ಅನ್ಸುತ್ತೆ. ಆಕ್ಚುಲಿ ಆಗ ಸ್ವಲ್ಪ ಸಾಫ್ಟ್ ಆಗಿತ್ತು ಆಗ್ಲೇ, ಈಗ ಗುಡ್. ಈಗ ನಾವು ಡೈರಿ ಮಿಲ್ಕ್ ಏನ್ ಮೆಲ್ಟ್ ಮಾಡ್ಕೊಂಡಿದ್ವಿ ಅದ್ರೊಳಗಡೆ ಇದನ್ನ ಹಾಕಿ ಕಂಪ್ಲೀಟ್ ಕೋಟ್ ಮಾಡ್ಕೊಳ್ಳೋಣ. ಡೈರಿ ಮಿಲ್ಕ್ ಕಂಪ್ಲೀಟ್ ಆಗಿ ಮೆಲ್ಟ್ ಆಗಿದೆ. ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಬೇಗ. ಹೂಯಪ್ಪ, ಏನಿಂಗಾಗುತ್ತೆ. ಸೊ ನೀಟಾಗಿ ನಾವು ಕೋಟ್ ಮಾಡ್ಕೋಬೇಕು. ನೀಟಾಗಿ ಕಂಪ್ಲೀಟಾಗಿ ಕವರ್ ಮಾಡಬೇಕು. ಆಗ್ತಾಯ್ತು ಕಂಪ್ಲೀಟ್ ಹಾಕೋಬಾರ್ದು. ಬಿಡಿ ಬಿಡಿ ಬಿಡಿ, ಹಿಂಗೆಲ್ಲ ಹಂಗೆ ಮಾಡು. ಓಕೆ, ಇಡು ಪ್ಲೇಟ್ಗೆ. ಇಲ್ಲಕ್ ನೋಟ್ಸು. ಮೈ ಫ್ರೆಂಡ್ಸ್, ವೆರಿ ನೈಸ್. ಓ, ಅದು ಇಲ್ಲಿ. ಸೊ ಹಿಂಗೆ ಇರೋ ಅಷ್ಟು ಓರಿಯೋನ ನಾವು ರೆಡಿ ಮಾಡ್ಕೋತೀವಿ. ಸೊ ಈ ಸುತ್ತ ನಾವು ಡೈರಿ ಮಿಲ್ಕ್ನ ಕೋಟ್ ಮಾಡಬೇಕು. ಸಾಕು ಸಾಕು, ಜಾಸ್ತಿ ಹಾಕತ್ತೋರ. ಇವಳು ಸ್ವಲ್ಪ ಸ್ವೀಟ್ ಕಡಿಮೆ ತಿಂತಾಳೆ, ಹಂಗಾಗಿ ಜಾಸ್ತಿ ಕೋಟಿಂಗ್ ಬೇಡ ಅಂತಾಳೆ. ಸೊ ಈಗೆಲ್ಲ ಕೋಟಿಂಗ್ ಆಗಿದೆ. ಬೇರೆ ಪ್ಲೇಟ್ಗೆ ಹಾಕ್ಬಿಡೋಣ ಅಲ್ವಾ? ಹೇ, ಸ್ಮೈಲಿ ಫೇಸ್. ಸರಿ 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 ನಿಂತ್ಕೊಂಡು. ಇವಾಗ ಆಯ್ತು ಸ್ಮೈಲಿ ಫೇಸ್. ಇದೊಂದು ಮೂಗು. ಓಕೆ, ಈಗ ನಮ್ಮ ಓರಿಯೋ ಪಾಪ್ಸ್ ಓರಿಯೋ ಪಾಪ್ಸ್ ರೆಡಿ ಆಗಿದೆ. ಈಗ ಇದನ್ನ ಒಂದು 1/2 hour ನಾವು ಫ್ರೀಸರ್ ಅಲ್ಲಿ ಇಟ್ಬಿಡೋಣ. ಆಮೇಲೆ ಬೇಕಿದ್ರೆ ಈಗ ಸ್ಪ್ರಿಂಕಲ್ ಹಾಕ್ಬಿಡೋಣ, ಇಲ್ಲ ಆಮೇಲೆ ಹಾಕೋಣ. ಇವಾಗಲೇ ಹಾಕೋಣ ಅಂತ ಅನ್ಸ್ಕೊಳ್ಳುತ್ತೆ. ಇವಾಗಲೇ ಹಾಕ್ಬಿಡೋಣ. ತಗೋ ಸ್ಪ್ರಿಂಕಲ್ಸ್ ತಗೋ. ರೇನ್ಬೋ ಕಲರ್ ಆದ ಮುರ್ಚಿ. ರೈನ್ಬೋ ಸ್ಪ್ರಿಂಕಲ್ಸ್ ಅಂತಾರೆ ಇದನ್ನ. ಈಗ ಇದನ್ನ ನಾವು ಏನು ಓರಿಯೋ ಪಾಪ್ಸ್ ಮಾಡಿದೀವಿ ಅದ್ರ ಮೇಲೆ ಡೆಕೋರೇಟ್ ಮಾಡ್ತೀವಿ. ಅಲ್ಲೂ ಬುರ್ಜಿಯ ಬರ್ತದಲ್ಲ, ಅದು ರೇನ್ಬೋ ಡಿಪ್ ಮಾಡ್ತಾರೆ ಅಷ್ಟೇ ಫ್ರೆಂಡ್ಸ್. ಲಾಸ್ಟ್ ಇದು ಕಡಿಮೆ ಇದೆ. ರೇನ್ಬೋ ಬುರ್ಜಿಯ. ಓ ವಾವ್, ಸೊ ಸಖತ್ ಕಲರ್ಫುಲ್ ಆಗಿದೆ, ನೋಡ್ಬೋದು ನೀವು. ಸೊ ಈಗ ಇದನ್ನ ಒಂದು 1/2 hour ನಾವು ಫ್ರೀಸರ್ ಅಲ್ಲಿ ಇಟ್ಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀವಿ ಹೇಗಾಗಿದೆ ಅಂತ. ಓಕೆನಾ? ಓಕೆ, ತಗೋ ಇದನ್ನ ಫ್ರೀಸರ್ ಅಲ್ಲಿ ಇಟ್ಬಿಡು ನೀಟಾಗಿ. ಸೊ ಆಫ್ಟರ್ 1/2 hour ವಿಲ್ ಕಮ್ ಬ್ಯಾಕ್. ಹಾಯ್ ಫ್ರೆಂಡ್ಸ್, ಅರ್ಧ ಗಂಟೆ ಆಯ್ತು. ಈಗ ಓರಿಯೋ ಪಾಪ್ಸ್ ನಾವು ಫ್ರೀಸರ್ ಅಲ್ಲಿ ಇಟ್ಟಿದ್ವಿ. ಈಗ ತೆಗೆದು ನೋಡೋಣ ಹೇಗಾಗಿದೆ ಅಂತ. ಎಸ್, ಕಮಾನ್ ಅಕ್ಷು. ಎಲ್ಲೈತೆ? ಓ, ತಣ್ಣಗೈತಿ. ಎವ್ರಿಥಿಂಗ್ ತಣ್ಣ. ಸಕ್ಕದಾಗಿದೆ. ಅಬ್ಬಬ್ಬಾ, ಮುಟ್ಟಿ ಇದನ್ನ. ಓ, ಎಲ್ಲದಕ್ಕೂ ಕೋಲ್ಡ್ ಆಗಿದೆ. ಎಲ್ಲದಕ್ಕೂ ಅಂಟ್ಕೊಂಡಿದಲ್ವಾ ಸ್ವಲ್ಪ. ಸೊ ನೋಡಿ, ಓರಿಯೋ ಪಾಪ್ಸ್ ರೆಡಿ ಆಗಿದೆ. ಸೊ ಹ್ಯಾವ್ ಅ ಬೈಟ್. ನೋಡೋಣ, ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳ್ತೀವಿ. ತುಂಬಾ ಕೋಲ್ಡ್ ಆಗಿದೆ. ಸೊ ಕಚ್ಚಕ್ಕೆ ಆಗ್ತಿಲ್ಲ. ಹತ್ರ ಬಾ. ಕಚ್ಚಕ್ಕಾಗ್ತಿಲ್ಲ. ಹೆಂಗಾಗಿದೆ? ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಇವಳಿಗೆ
ಸ್ವೀಟ್ ಇಷ್ಟ ಆಗೋದಿಲ್ಲ, ಹಾಗಾಗಿ ಸ್ವಲ್ಪ ತಿನ್ನಕ್ಕೆ ಎದುರ್ತಾಳೆ. ಬಟ್ ಡಿಡ್ ಯು ಲೈಕ್ ಇಟ್? ಚೆನ್ನಾಗಿದ್ಯಾ? ಜಾಸ್ತಿ ಡಯಾಬಿಟಿಸ್ ಇದೆ. ಸ್ವೀಟ್ ಜಾಸ್ತಿ ಇದ್ರೆ ಡಯಾಬಿಟೀಸ್ ಇದೆ ಹಂಗೆ ಹಿಂಗೆ ಅಂತ ಹೇಳ್ತಾಳೆ. ಓವರ್ ಆಲ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾವು ಒಂದೇ ಒಂದು ಮಿಸ್ಟೇಕ್ ಮಾಡಿದ್ದು ಈ ರೆಸಿಪಿಲಿ ಅಂದ್ರೆ, ನಾವು ಓರಿಯೋ ಪೌಡರ್ ಮಾಡ್ಕೊಂಡ್ವಲ್ಲ ಬಿಸ್ಕೆಟ್, ಅದು ಡೋ ಮಾಡ್ಬೇಕಾದ್ರೆ ಸ್ವಲ್ಪ ಹಾಲು ಜಾಸ್ತಿ ಆಯ್ತು ಅನ್ಸುತ್ತೆ ಕಲಿಸ್ಬೇಕಾದ್ರೆ. ಸೊ ನೀವು ನೋಡ್ಕೊಂಡು ಕಲಿಸ್ಕೊಳ್ಳಿ. ಅವಾಗ ನೀಟಾಗಿ ಡೋ ಸ್ವಲ್ಪ ಗಟ್ಟಿಯಾಗಿದ್ರೆ ನೀವು ಈ ರೋಲ್ ಮಾಡ್ಬೇಕಾದ್ರೆ ಫ್ರೀಸರ್ ಅಲ್ಲಿ ಇಡೋ ಅಗತ್ಯ ಇಲ್ಲ. ಓಕೆನಾ? ಸೊ ನಮ್ದು ಸ್ವಲ್ಪ ತೆಳ್ಳಗಾಗಿತ್ತು ಅಂತ ಫ್ರೀಸರ್ ಅಲ್ಲಿ ಇಟ್ಟಿದ್ವಿ ಅಷ್ಟೇ. ನೀವು ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಳ್ಳಿ. ಎಲ್ಲ ಮಾಡಿ ಒಂದೇ ಸತಿ ಫ್ರೀಸರ್ಗೆ ಇಡಿ, ಒಂದು ಅರ್ಧ ಗಂಟೆ ಸಾಕು. ತುಂಬಾ ಚೆನ್ನಾಗಿದೆ. ಡೆಫಿನೆಟ್ಲಿ ಪ್ಲೀಸ್ ಈ ಸ್ನ್ಯಾಕ್ಸ್ ಟ್ರೈ ಮಾಡಿ. ಅಂಡ್ ಮಕ್ಕಳು ಡೆಫಿನೆಟ್ಲಿ ಎಂಜಾಯ್ ಮಾಡ್ತಾರೆ. ಕರೆಕ್ಟಾ ಅಕ್ಷು? ಎಸ್. ಸೊ ಅಕ್ಷು ಎಂಜಾಯ್ ಮಾಡ್ತಾ ಇದೀಯಾ? ಸೊ ತುಂಬಾ ತುಂಬಾ ಚೆನ್ನಾಗಿದೆ. ಐ ವಿಲ್ ಎಂಜಾಯ್ ದಿಸ್. ಅಂಡ್ ನನ್ನ ನೆಕ್ಸ್ಟ್ ವೀಕ್ ಮತ್ತೆ ನನ್ನ ಮಗಳನ್ನ ಸೇರಿಸ್ಕೊಂಡು ಇನ್ನೂ ಏನನ್ನ ಸ್ನ್ಯಾಕ್ಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ದೀನಿ. ಬಿಕಾಸ್ ಹಾಲಿಡೇಸ್ ಇದೆ, ಮಕ್ಕಳು ಫೋನು ಟಿವಿ ಅಂತ ಬ್ಯುಸಿ ಆಗ್ಬಿಡ್ತಾರೆ. ಹಂಗಾಗಿ ಓದೋದು ಇದೆ, ಬಟ್ ಜಾಸ್ತಿ ಟಿವಿ ಫೋನ್ಗೆ ಟೈಮ್ ಕೊಡೋದು ಬೇಡ ಅಂತ. ಹಂಗಾಗಿ ಮತ್ತೆ ಇವತ್ತು ಪೂರ್ತಿ ನಾವು ಹಿಂಗೆ ಇದ್ದೀವಿ, ಬಿಕಾಸ್ ತಲೆಗೆಲ್ಲ ಚೆನ್ನಾಗಿ ಎಣ್ಣೆ ಮೆತ್ಕೊಂಡಿದೀವಿ. ಬಟ್ ಸ್ಟಿಲ್ ವಿ ಡಿಡ್ ದಿಸ್ ವಿಡಿಯೋ. ಸೊ ಇವತ್ತೆಲ್ಲ ಯಾರ್ಯಾರು ನನ್ನ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾವು ಮಾಡೋ ಎಲ್ಲ ರೆಸಿಪೀಸ್, ವಿಡಿಯೋಸ್ ಮತ್ತೆ ಬ್ಲಾಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಆ್ಯಂಡ್ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ, ಪ್ಲೀಸ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಆ್ಯಂಡ್ ಡೂ ಸಪೋರ್ಟ್ ಅಸ್. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಅವಳು ತಿನ್ನೋದ್ರಲ್ಲಿ ಬ್ಯುಸಿ ಇದ್ದಾಳೆ, ಬಟ್ ಸ್ಟಿಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಡೆಫಿನೆಟ್ಲಿ ಟ್ರೈ ದಿಸ್ ರೆಸಿಪಿ. ನಿಮ್ಮ ಮಕ್ಕಳು ಖುಷಿ ಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಬಾಯ್. ಬಾಯ್.